ನಮಸ್ಕಾರ ವೀಕ್ಷಕರೇ. ಇವತ್ತಿನ ಅತಿ ದೊಡ್ಡ ಸವಾಲಿಗೆ ಪ್ರಶ್ನೆಯನ್ನು ಅಥವಾ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಒಂದು ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ, ಅಂದರೆ ಪತ್ರಕರ್ತರ ಮೇಲಿದೆ. ಯಾಕಂದರೆ ನಾಲ್ಕನೇ ಅಂಗ ನಾವು ಸಮಾಜದ ಕಾವಲು ನಾಯಿಗಳು. ಯಾರು ಹೇಗೆ ಅಂತ ನಾವು ನಾಯಿಗಳು ನೋಡ್ತಾನೆ ಇರ್ತೀವಿ, ವಾಸನೆ ತಗೋತಾನೆ ಇರ್ತೀವಿ. ನೋಡಿ, ಧಾರವಾಡ ಜಿಲ್ಲೆ ಗ್ರಾಮೀಣ ಕ್ಷೇತ್ರ ಅಂತೂ ಖಾಲಿಯಾಗಿದೆ, ಅನಾಥವಾಗಿ ಬಿದ್ದಿದೆ. ಎಂಥ ರಾಜಕಾರಣಿಗಳು ಬೇಕು ಅನ್ನೋದೇ ಒಂದು ದೊಡ್ಡ ಸವಾಲು. ಆ ರಾಜಕಾರಣಿಗಳು ಆತ್ಮವಿಮರ್ಶೆ ಮಾಡಿಕೊಳ್ಳಲೇಬೇಕು. ಬನ್ನಿ, ಒಂದು ಸ್ಟೋರಿಯನ್ನು ತೋರಿಸ್ತಾ ಇದ್ದೀನಿ ಇವತ್ತು. ತನು ಮನ ಧನದಿಂದ ಜನಸೇವೆ, ಬಾಲಕಿ ಕುಟುಂಬಕ್ಕೆ 50,000 ಸಹಾಯ, ಗ್ರಾಮೀಣ ಕ್ಷೇತ್ರ ಪಾಲಕ ತವನಪ್ಪ ಅಷ್ಟಗಿ. ಇವರ ಬಗ್ಗೆ ಯುವ ಮುಖಂಡ ಮೋಹನ್ ಅಷ್ಟಗಿ ಅವ್ರು ಏನು ಹೇಳ್ತಾರೆ ನೋಡೋಣ. ಆಮೇಲೆ ಇವಾಗ ನಾವು ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಬಯಸ್ತೀನಿ. ನಾನು ಗುರುರಾಜ್, ಉದಯ ನ್ಯೂಸ್ ಚಾನೆಲ್ನ ಎಡಿಟರು. ಧಾರವಾಡದ ಬಸ್ ನಿಲ್ದಾಣದಲ್ಲಿ ಸಂಭವಿಸಿದ ಒಂದು ಅಪಘಾತದಲ್ಲಿ ಮೃತಪಟ್ಟ ಚನ್ನನಮಟ್ಟಿ ಗ್ರಾಮದ ಬಿಬಿ ಜಾನ್ ಜಾಗೀರ್ದಾರ್ ಅವರ ಮನೆಗೆ ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಉದ್ಯಮಿಯಾದಂಥವರು ತವನಪ್ಪ ಅಷ್ಟಗಿ ಅವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅವರಿಗೆ 50,000 ರೂಪಾಯಿ ವೈಯಕ್ತಿಕ ಬೆವರಿನ ಹಣವನ್ನು ಧನ ಸಹಾಯ ಮಾಡ್ತಾರೆ. ಇವರು ಈಗಿನಿಂದಲೇ ಮಾಡ್ತಾ ಇಲ್ಲ, ಇದು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲು ಕೂಡ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ. ಸಮಾಜದ ನೀರನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ತಾ ಇದ್ದಾರೆ. ಏನೇದೇ ತೆಗೆದುಕೊಂಡ್ರೂ ಏನೇ ಪಡೆದುಕೊಂಡ್ರೂ ಈ ಸಮಾಜದಿಂದ ಪಡೆದುಕೊಳ್ತಾ ಇದ್ದೀನಿ, ಸಮಾಜದ ಒಂದು ಚಿಕ್ಕ ಋಣ ತೀರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆ ನಾವು ಭಗವಂತನಲ್ಲಿ ಹೋದಾಗ ಉತ್ತರ ಕೊಡಬೇಕಾಗತ್ತೆ, ಏನೇನು ಮಾಡಿದ್ದೀನಿ ಏನೇನಿಲ್ಲ ಅಂತ. ಅದಕ್ಕೆ ಇದೊಂದು ಸಣ್ಣ ನಿದರ್ಶನ. ಧಾರವಾಡ 71 ಮತಕ್ಷೇತ್ರದ ಕಾಂಗ್ರೆಸ್ ನಾಯಕ ಹಾಗೂ ಕರ್ನಾಟಕ ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ತವನಪ್ಪ ಅಷ್ಟಗಿ ಇಂಥ ಒಂದು ದುರ್ಮರಣ ವಾರ್ತೆ ಯಾರೇ ಕೇಳಲಿ, ಯಾವುದೇ ಪಕ್ಷಾತೀತವಾಗಿ ಅವರು ಜನಸೇವೆ ಮಾಡ್ತಾನೆ ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ತಮ್ಮ ಕ್ಷೇತ್ರಗಳಲ್ಲಿ ಇವರು ಯಾವಾಗೂ ಕೈ ಬಿಟ್ಟೇ ಇಲ್ಲ. ಗ್ರಾಮೀಣ ಕ್ಷೇತ್ರಕ್ಕೆ ಇಂಥ ಮುಖಂಡರ ಅವಶ್ಯಕತೆ ಇದೆ. ಯುವ ಮುಖಂಡ ಮೋಹನ್ ಅಷ್ಟಗಿ ಅವರು ಏನು ಹೇಳ್ತಾರೆ, ಚುನಾವಣೆ ಟಿಕೆಟ್ ಇಂಥವರಿಗೆ ಕೊಡಿ ಅಂತ ನಾವು ಎಂದೂ ಹೇಳೋದಿಲ್ಲ. ಆದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಹೈಕಮಾಂಡ್ ವರಿಷ್ಠರು ಅವರ ತಮ್ಮದೇ ಆದಂಥ ಒಂದು ಇಂಟೆಲಿಜೆನ್ಸ್ ಬ್ಯೂರೋವನ್ನು, ಅಸ್ತ್ರವನ್ನು ಪ್ರಾಮಾಣಿಕತೆಯಿಂದ ಬಳಸಿಕೊಂಡು ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಅವರೊಂದು ಜನರ ಅಂತರಾಳವನ್ನು ಅರಿತುಕೊಂಡು 71 ಗ್ರಾಮೀಣ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರ್ದು, ನಿಜವಾಗಿ ಪ್ರಾಮಾಣಿಕತೆಯಿಂದ ಜನರ ಅಂತರಾಳವನ್ನು ಅರಿತುಕೊಂಡು ಅವರಿಗೆ ಟಿಕೆಟ್ ಕೊಡಿ ಅಂತ ಯುವ ಮುಖಂಡರು ಹೇಳ್ತಾರೆ. ನೋಡೋಣ ಬನ್ನಿ, ನಾವು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀವಿ. ಉದಯ ನ್ಯೂಸ್ ಚಾನೆಲ್ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೇನೆ. ತವನಪ್ಪ ಅಷ್ಟಗಿ ಅವರು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇಲ್ಲ, ತಮ್ಮ ಬೆವರಿನ ಹಣ ಕೂಡ ಅವರು ಯಾವ ರೀತಿ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಸರ್ಕಾರ ಯೋಜನೆಯ ಹಣ ಅಲ್ಲ, ಅಥವಾ ಯಾವುದೇ ಗಿಮಿಕ್ ಅಲ್ಲ. ಇವರು ಮೊದಲಿನಿಂದಲೂ ಸಮಾಜವನ್ನು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅಧಿಕಾರ ಇದ್ದಾಗಲೂ ಮಾಡ್ತಾರೆ, ಇಲ್ದಿದ್ದಾಗಲೂ ಮಾಡ್ತಾರೆ. ಬನ್ನಿ, ಹಾಗಾದರೆ ನಿಮ್ಮನ್ನು ನೇರವಾಗಿ ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಜ್ವಾಲೆ ನೀನು ತಂಪಾದ ಸೊನೆ ಏನು ಏನೆಂದು ನಿನ್ನ ಅಳೆಯಲಿ